ಅವಕಾಶ ಇದೆ. ಸರ್, ಈಗ ತನಿಖೆ ನಡೀತಾ ಇದೆ, ವಿಶೇಷ ತನಿಖಾ ತಂಡ ಅಲ್ಲಿ ಗುಂಡಿಗಳು ನಡೆದಿದೆ. ಇದರ ಮಧ್ಯದಲ್ಲಿ ಮುಸುಗುದಾರಿ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮದ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದನ್ನ ತನಿಖೆಯ ಮಧ್ಯದಲ್ಲಿ ಈ ರೀತಿ ಮಾತನಾಡುವಂಥದ್ದು ದಿಕ್ಕು ತಪ್ಪಿಸಿದಂತ ಆಗಲ್ವಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಸರ್? ನೋಡಿ, ಅವರು ಕೂಡ ಯಾರು ಮುಸುಗುದಾರಿ ವ್ಯಕ್ತಿ ಇದ್ದಾರೆ, ಸೊ ಅವ್ರು ಏಂತಕ್ಕೋಸ್ಕರ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಇದು ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಯಾವಾಗ ಕೋರ್ಟು ನಿರ್ದೇಶನ ನೀಡ್ತೋ, SIT ರಚನೆ ಆಯಿತೋ, ಜೊತೆಗೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾದಂತಹ ಟೀಕೆಗಳು, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋತಾ ಇಲ್ಲ, ಏನೋ ಆಗ್ಬಾರ್ದಾಗೋಗಿದೆ, ಸುಮಾರು 100 ಅಸ್ಥಿಪಂಜರಗಳು ಇಲ್ಲಿ ಹೆಣವನ್ನ ಊತಿದ್ದಾರೆ ಅಂತಕ್ಕಂಥ ಆರೋಪಗಳಿತ್ತು. ಸೊ ಆ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀ ಕ್ಷೇತ್ರದ ಕೆಲಸ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಅವರು ಶ್ರೀ ಕ್ಷೇತ್ರದ ಮೇಲಿರ್ತಕ್ಕಂಥ ನಂಬಿಕೆ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿಂಸೆನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಏನು ಕಳೆದ 2-3 ವರ್ಷಗಳಿಂದ ಮುಸುಗುದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಅವ್ರಿಗೂ ಕೂಡ ಮಾನಸಿಕವಾದಂತಹ ಹಿಂಸೆ ಇರ್ತದೆ. ಇವತ್ತು ಏನು ತನಿಖೆ ಮುಕ್ತಾಯ ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಶ್ರೀ ಕ್ಷೇತ್ರಕ್ಕೆ, ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅವಕಾಶ ಇದೆ. ಸರ್, ಈಗ ತನಿಖೆ ನಡೀತಾ ಇದೆ, ವಿಶೇಷ ತನಿಖಾ ತಂಡ ಅಲ್ಲಿ ಗುಂಡಿಗಳು ನಡೆದಿದೆ. ಇದರ ಮಧ್ಯದಲ್ಲಿ ಮುಸುಗುದಾರಿ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮದ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದನ್ನ ತನಿಖೆಯ ಮಧ್ಯದಲ್ಲಿ ಈ ರೀತಿ ಮಾತನಾಡುವಂಥದ್ದು ದಿಕ್ಕು ತಪ್ಪಿಸಿದಂತ ಆಗಲ್ವಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಸರ್? ನೋಡಿ, ಅವರು ಕೂಡ ಯಾರು ಮುಸುಗುದಾರಿ ವ್ಯಕ್ತಿ ಇದ್ದಾರೆ, ಸೊ ಅವ್ರು ಏಂತಕ್ಕೋಸ್ಕರ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಇದು ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಯಾವಾಗ ಕೋರ್ಟು ನಿರ್ದೇಶನ ನೀಡ್ತೋ, SIT ರಚನೆ ಆಯಿತೋ, ಜೊತೆಗೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾದಂತಹ ಟೀಕೆಗಳು, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋತಾ ಇಲ್ಲ, ಏನೋ ಆಗ್ಬಾರ್ದಾಗೋಗಿದೆ, ಸುಮಾರು 100 ಅಸ್ಥಿಪಂಜರಗಳು ಇಲ್ಲಿ ಹೆಣವನ್ನ ಊತಿದ್ದಾರೆ ಅಂತಕ್ಕಂಥ ಆರೋಪಗಳಿತ್ತು. ಸೊ ಆ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀ ಕ್ಷೇತ್ರದ ಕೆಲಸ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಅವರು ಶ್ರೀ ಕ್ಷೇತ್ರದ ಮೇಲಿರ್ತಕ್ಕಂಥ ನಂಬಿಕೆ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿಂಸೆನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಏನು ಕಳೆದ 2-3 ವರ್ಷಗಳಿಂದ ಮುಸುಗುದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಅವ್ರಿಗೂ ಕೂಡ ಮಾನಸಿಕವಾದಂತಹ ಹಿಂಸೆ ಇರ್ತದೆ. ಇವತ್ತು ಏನು ತನಿಖೆ ಮುಕ್ತಾಯ ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಶ್ರೀ ಕ್ಷೇತ್ರಕ್ಕೆ, ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ.